ಹಾಯ್ ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಕಡಲೆ ಹಿಟ್ಟು 2 ಸ್ಪೂನ್ ತಗೊಳ್ರಿ. ಅಕ್ಕಿ ಸಣ್ಣ ರವೆ ರೀ 2 ಸ್ಪೂನ್ ತಗೊಳ್ರಿ. ಬೊಂಬೈ ರವೆ 2 ಸ್ಪೂನ್ ತಗೊಳ್ರಿ. ಹೆಲ್ತ್ಗೆ ಭಾರಿ ಒಳ್ಳೇದ್ರಿ ಇವು. ದೋಸೆ ಹಾಕ್ಕೊಂಬಿಡಮ್ಮ. ಅರಿಶಿನ ಸ್ವಲ್ಪ, ಖಾರ 1 ಸ್ಪೂನ್, ಸಾಲ್ಟು ಅರ್ಧ ಸ್ಪೂನ್ ಹಾಕ್ಕೊಂಬಿಡ್ರಿ. ಬೇಕಿಂಗ್ ಸೋಡಾ ಸ್ವಲ್ಪ, ಸಾಜೀರಾ ಸ್ವಲ್ಪ ತಿಕ್ಕಿ ಹಾಕ್ಕೊಂಬಿಡ್ರಿ. ಸ್ಮೆಲ್ ಚೆನ್ನಾಗಿರ್ತತೆ, ಜೀರ್ಣ ಚೆನ್ನಾಗಿರ್ತತೆ. ಸ್ವಲ್ಪ ವಾಟರ್ ಹಾಕಿ ತಿಕ್ಕಿಯಾಗಿ ಕಲಿಸ್ಕೊಂಬಿಡಮ್ಮ. ಬೇಕಾದರೆ ದೋಸೆ ಹಾಕೋಕಾರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಬಿಡಮ್ಮ. ಈಗ ತಿಕ್ಕಿಯಾಗಿ ಕಲಿಸ್ಕೊಂಬಿಡ್ರಿ. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಳ್ರಿ. ಇದ್ರಾಗೆ ರುಚಿ ಚಲೋ ಇರ್ತತೆ. ಹೀಟ್ ಆಗೈತೆ ಅಂತ ನೋಡಿ ಸ್ವಲ್ಪ ಕೊಕೊನಟ್ ಆಯಿಲ್ ಹಚ್ಬಿಡಮ್ಮ. ದೋಸೆ ಇಟ್ಟು ಸ್ವಲ್ಪ ನೀರು ಹಾಕಿ ಕಲಸಿದ್ದೀವಿ ನೋಡ್ರಿ. ಈಗ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಬಿಡ್ರಿ. ಈಗ ಸಣ್ಣ ಚಮಚ ತಗೊಳ್ರಿ, ಅದರಿಂದ ಹಾಕ್ಕೊಂಬಿಡ್ರಿ 3. ತೆಳ್ಳಗೆ ಮಾಡ್ಕೊಂಬಿಡ್ರಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು. ಈಗ ನೀರುಳ್ಳಿ ಹಿಂಗೆ ಕೊಯ್ದು ಇಟ್ಕೊಂಬಿಡ್ರಿ. ಒಳ್ಳೇದ್ರಿ ನೀರುಳ್ಳಿ, ಆರೋಗ್ಯಕ್ಕೆ ಚೆನ್ನಾಗಿರ್ತತೆ. ಮಕ್ಕಳು ಚೆನ್ನಾಗಿ ತಿಂತಾರ್ರಿ. ದೋಸೆ ಹಿಂಗೆ ಹಾಕಿ ಕೊಟ್ಬಿಡ್ರಿ. ಸ್ವಲ್ಪ ಮೆಣಸಿನ್ಕಾಯಿ ಪೀಸು ಅಲ್ಲಲ್ಲಿ. ಈಗ ಕೊಕೊನಟ್ ಆಯಿಲ್ ಹಾಕ್ಕೊಂಬಿಡಮ್ಮ. ಸಾದಾ ದೋಸೆ ಅಂದ್ರೆ ಅಷ್ಟು ಇಷ್ಟಪಡಲ್ರಿ ಸಣ್ಣ ಹುಡುಗರು. ಈ ದೋಸೆ ಹಾಕ್ಕೊಂಬಿಡಮ್ಮ. ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಡ್ರಿ ಮೇಲೆ. ಹುಡುಗರು ಇಷ್ಟಪಡ್ತಾರೆ, ಅದಕ್ಕೆ ಹಿಂಗೆ ಹಾಕೋದು. ನೀವು ಟ್ರೈ ಮಾಡಿರಿ. ಹಿಂಗೆ ತಿರುವಾಕ್ಬಿಡಮ್ರಿ. ನೋಡ್ರಿ ಚೆನ್ನಾಗಿ ಬೆಂದುಬಿಟ್ಟೈತೆ. ಕಲ್ಲರು ಚೆನ್ನಾಗಿ ಬಂದುಬಿಟ್ಟೈತೆ. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಂಬಿಡಮ್ಮ. ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದುಬಿಟ್ಟೈತೆ. ಹೀಟ್ ಆಗೈತೆ ಇಲ್ಲ ಅಂತ ಇನ್ನೊಂದು ದೋಸೆ ಹಾಕ್ಕೊಂಬಿಡಮ್ಮ. ನೋಡ್ರಿ ಕರಿಬೇವು ಎಲೆ ಹುಡುಗರು ತೆಗೆದು ಬಿಸಾಕ್ತಾರ. ಹಿಂಗೆ ಹಾಕ್ಕೊಂಬಿಟ್ರೆ ಚಲೋ ರೀ. ಕಣ್ಣಿಗೆ ಒಳ್ಳೆಯದು, ಕಣ್ಣು ದೃಷ್ಟಿ ಚೆನ್ನಾಗಿ ಕಾಣ್ತತೆ. ಅದಕ್ಕೆ ಹುಡುಗರಿಗೆ ಹಿಂಗೆ ತಿನ್ನಿಸ್ಬೋದ್ರಿ. ನಡುವೆ ಸ್ವಲ್ಪ ನೀರುಳ್ಳಿ ಇಟ್ಕೊಂಬಿಡ್ರಿ, 1 ಮೆಣಸಿನ್ಕಾಯಿ. ಭಾರಿ ರುಚಿಯಾಗಿರ್ತೈತೆ ರೀ. ನೀವು ತಪ್ಪಯಾಗಿ ನೀವು ಹಿಂಗೆ ಮಾಡಿರಿ, ತಪ್ಪದೆ. ಕೊಕೊನಟ್ ಆಯಿಲ್ ಹಾಕ್ಕೊಂಬಿಡ್ರಿ. ನಿಮ್ಮಷ್ಟು ಚೆನ್ನಾಗಿ ಬರಲ್ರಿ. ನಿಮ್ಮದು ನೋಡಿ ನಾವು ಮಾಡ್ತಾಯಿದ್ದೀವಿ. ನೋಡ್ರಿ ಚೆನ್ನಾಗಿ ಸುಟ್ಟು ಬಿಟ್ಟೈತಲ್ಲ, ತೆಗೆದು ಬಿಡಮ್ಮ. ಹೀಟ್ ಆಗೈತಾ ಅಂತ ನೋಡ್ರಿ. ಇನ್ನೊಂದು ದೋಸೆ ಹಾಕ್ಕೊಂಬಿಡಮ್ಮ. ಹುಡುಗರಿಗೆ ಬೇರೆ ಹಿಂಗೆ ಚೇಂಜ್ ಮಾಡಿ ಹಾಕ್ತಾ ಇರ್ರಿ. ಅವರು ಗಲಾಟೆ ಮಾಡಲ್ಲ, ಬೇಡ ಅನ್ನೋದಿಲ್ಲ, ಪೂರ್ತಿಯಾಗಿ ತಿಂದುಬಿಡ್ತಾರ. ಇದು ನುಗ್ಗೆಕಾಯಿ ಸೊಪ್ಪ್ರಿ, ಸಣ್ಣದು ಎಳೆಯದು, ಪೂರ ಎಳೆಯದು. ಭಾರಿ ಒಳ್ಳೇದ್ರಿ ನುಗ್ಗೆಕಾಯಿ ಸೊಪ್ಪು. ನೀವು ತುಂಬ ಬಳಸ್ತೀರಾ, ಎದ್ರಾಗಾದರೂ ಬಳಸ್ಬೋದ್ರಿ. ರೈಸು ಮಾಡ್ಕೋಬೋದು, ದೋಸೆಗೆ ಹಾಕ್ಬೋದು. ಭಾರಿ ರುಚಿಯಾಗಿರ್ತತೆ. ಕಣ್ಣಿಗೆ ಎಲ್ಲಕ್ಕೂ ಇದು 300 ವೈದ್ಯಕ್ಕೆ ಒಳ್ಳೇದ್ರಿ ಇದು. ಆಯುರ್ವೇದ ಅವರು ಚೆನ್ನಾಗಿ ಹಾಕ್ತಾರ್ರಿ. ನೋಡ್ರಿ ಈ ಸೊಪ್ಪು ಎಳೆ ತಂದು ಇದ್ರಾಗ ಗಾಜಿಂದು ಗ್ಲಾಸ್ ಒಂದು ತಗೊಂಡು ವಾಟರ್ ಹಾಕಿ ಇಟ್ಕೊಂಬಿಡ್ರಿ. ಎಷ್ಟು ದಿನ ಆದರೂ ಹಿಂಗೆ ಇರ್ತತೆ. ನೀವು ಎದ್ರಾಗಾದರೂ ಸ್ವಲ್ಪ ಹಾಕ್ಕೋಬೋದು. ಪೂರ ಎಳೆಯದಿರ್ಬೇಕ್ರಿ. ಭಾರಿ ರುಚಿಯಾಗಿರ್ತತೆ. ವಾಸನೆ ಅದು ಏನೂ ಬರೋದಿಲ್ಲ. ನೋಡ್ರಿ ಈ ದೋಸೆ ರೆಡಿ ಆಗಿರ್ಬೋದು. ತಿರುವಾಕಿದ್ದೀವಿ.
ಚೆನ್ನಾಗಿ ಬೆಂದುಬಿಟ್ಟೈತೆ, ಕಲರು ಚೆನ್ನಾಗಿ ಬಂದೈತ್ರಿ. ಹುಡುಗರಿಗೆ ಭಾರಿ ಒಳ್ಳೇದ್ರಿ. ಔಷಧಿಯಲ್ಲದು ಹಾಕ್ತಾರಂತ ನುಗ್ಗೆಕಾಯಿ ಸೊಪ್ಪು. ನಾವು ಇದ್ರಾಗ ಹಾಕ್ಕೊಂಬಿಡಮ್ರಿ, ಒಳ್ಳೇದು ನೋಡ್ರಿ. ಮತ್ತು ಹೀಟ್ ಆಗೈತಂತ ನೋಡಿ ಮತ್ತು ಇನ್ನೊಂದು ದೋಸೆ ಹಾಕ್ಕೊಂಬಿಡಮ್ರಿ. ಇವು ಬೇರೆ ಬೇರೆ ದೋಸೆ ಹಾಕಿದರೆ ಹುಡುಗರು ಚೆನ್ನಾಗಿ ತಿಂತಾರೆ, ದೊಡ್ಡವರು ಚೆನ್ನಾಗಿ ತಿಂತಾರೆ. ಈರುಳ್ಳಿ ಹಿಂಗೆ ಸುರಿಂಗಂಗೆ ಕಟ್ ಮಾಡ್ಕೊಂಬಿಟ್ಟು ಇಟ್ಕೊಂಬಿಡಮ್ರಿ. ಇದೊಂಥರ ದೋಸೆ, ಹುಡುಗರು ಭಾರಿ ಇಷ್ಟಪಡ್ತಾರ್ರಿ ಇದಕ್ಕೆ. ನೋಡ್ರಿ, ಸ್ವಲ್ಪ ಮೆಣಸಿನ್ಕಾಯಿ, ಕೊಕೊನಟ್ ಆಯಿಲ್ ಹಾಕ್ಕೊಂಬಿಡಮ್ಮ. ನನ್ನ ವಿಡಿಯೋ ಎಲ್ಲಿ ತನಕ ಹೋಗೈತೆ ಅಂತ ಹೇಳ್ರಿ, ಯಾವ ಊರಿನವ್ರು ನೋಡ್ತಾ ಇದಾರಂತ ಹೇಳ್ರಿ. ನಿಮಗೆ ಇಷ್ಟ ಆದ್ರೇ ಲೈಕ್ ಮಾಡಿರಿ, ಇಲ್ಲಾಂದರೆ ಇಲ್ಲ. ಹಿಂಗೆ ಸುತ್ಕೊಂಬಿಡಮ್ರಿ, ಹುಡುಗರು ಚೆನ್ನಾಗಿ ತಿಂದುಬಿಡ್ತಾರ. ದೊಡ್ಡವ್ರಿಗೂ ತಿನ್ನೋಕೆ ಚೆನ್ನಾಗಿರ್ತತೆ ಹಿಂಗೆ ಸುತ್ತಿದ್ರೆ. ಚಟ್ನಿ ಇದ್ರೆ ಚಟ್ನಿಯಾಗೆ ಹಾಕ್ಕೋಬೋದ್ರಿ, ಇಲ್ಲಾಂದ್ರೆ ಹಿಂಗೆ ತಿನ್ಬೋದು. ಹೀಟ್ ಆಗೈತೆ ಅಂತ ನೋಡಿ ಹಿಂಗೆ ಸ್ಪ್ರಿಂಗು ಲಾಸ್ಟ್ ಇಟ್ಟೈತಲ್ರಿ, ಅದ್ರಾಗೆ ಹಿಂಗೆ ಹಾಕ್ಕೊಂಬಿಡಮ್ಮ. ಒಂದೊಂದು ಸ್ಪ್ರಿಂಗ್ ಆಗಿ ಹಿಂಗೆ ಇಟ್ಕೊಂಬಿಡಮ್ರಿ. ಹುಡುಗರು ಭಾರಿ ಇಷ್ಟ ರೀ ಇವಕ್ಕೆ. ಸಿಪ್ಸ್ ಇದ್ದಂಗೆ ಇರ್ತಾವ್ರಿ, ಭಾರಿ ಚಲೋ ಇರ್ತಾವ ನೋಡ್ರಿ, ಎಷ್ಟು ಚೆನ್ನಾಗಿ ಇದಾವೆ. ಕೊಕೊನಟ್ ಆಯಿಲ್ ಹಾಕ್ಕೊಂಬಿಡಮ್ರಿ. ನೀವು ತಪ್ಪದೆ ಟ್ರೈ ಮಾಡಿರಿ. ನಿಮಗೆ ಇಷ್ಟ ಆಗಿದ್ದರೆ ಮಾತ್ರನೇ ಲೈಕ್ ಮಾಡಿರಿ, ಇಲ್ಲಾಂದರೆ ಇಲ್ಲ. ಇಲ್ಲಿ ನೋಡ್ರಿ, ಹಿಂಗೆ ತಿರುವಾಕೊಂಬಿಡಮ್ ಅಷ್ಟು. ಹುಡುಗರು ತುಂಬ ಇಷ್ಟ ಆಗಿ ತಿಂತಾರ್ರಿ. ಅವರು ಶಾಲೆಗೆ ಹೋಗಿ ಬಂದಮೇಲೆ ಹಿಂಗೆ ಮಾಡಿಕೊಟ್ಬಿಡ್ರಿ. ಈರುಳ್ಳಿ ತುಂಬ ಒಳ್ಳೇದ್ರಿ, ಹುಡುಗರಿಗೆ ತಂಪಿರ್ತತೆ, ದೊಡ್ಡವ್ರಿಗೆ ಎಲ್ಲರಿಗೂ ತಂಪು ಬರ್ತತ್ರಿ. ಈರುಳ್ಳಿ ಭಾರಿ ಒಳ್ಳೇದ್ರಿ. ಒಂದೊಂದು ವಿಟಮಿನ್ ಇರ್ತಾವ್ರಿ ಇದ್ರಾಗ, ಎಷ್ಟಾದರೂ ತಿನ್ಬೋದು. ಬೇಡ ಅನ್ನೋದಿಲ್ರಿ ಹುಡುಗರು. ಜೀರ್ಣನೂ ಚೆನ್ನಾಗಿ ಆಗ್ಬಿಡ್ತತ್ರಿ ಈರುಳ್ಳಿ ಎಲ್ಲ. ಒಂದು ಪ್ಲೇಟ್ನಾಗ ತಕ್ಕೊಂಬಿಡಮ್ರಿ. ಎಲ್ಲ ಹುರಿದಿದ್ದಾವ, ಕಲರು ಚೆನ್ನಾಗಿ ಬಂದುಬಿಟ್ಟಿದ್ದಾವೆ. ನೋಡ್ರಿ, ಅಜ್ಜಿರು ತಿನ್ಬೋದ್ರಿ, ಮೆತ್ತಗಿರ್ತಾವ. ಅಜ್ಜ ಅಜ್ಜಿ ಎಲ್ಲರೂ ತಿನ್ಬೋದು ನೋಡ್ರಿ. ಇದೊಂದು ನಮೂನಿ ದೋಸೆ, ಒಂದೊಂದು ದಿನ ಒಂದೊಂದು ಹಾಕ್ರಿ. ಇದೊಂದು ನಮೂನಿ ದೋಸೆ ನೋಡ್ರಿ. ಇದು ನೋಡ್ರಿ ಸ್ಪ್ರಿಂಗ್ ಹಂಗಿದು. ನುಗ್ಗೆಕಾಯಿ ಸೊಪ್ಪುದು, ಈರುಳ್ಳಿ, ಕರಿಬೇವುದು ಎಲ್ಲ ಒಳ್ಳೇದೇ ರೀ. ಒಂದೊಂದು ವಿಟಮಿನ್ ಇರ್ತವೆ ಎಲ್ಲದ್ರಾಗೂ. ತಪ್ಪದೆ ನೀವು ಟ್ರೈ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಯಾವ್ದು ತಪ್ಪು, ಯಾವ್ದು ಒಳ್ಳೇದು, ಯಾವ್ದು ಸರಿ ಅಂತ ಕಾಮೆಂಟ್ ಮಾಡಿರಿ. ನನಗೂ ಗೊತ್ತಾಗುತ್ತಲ್ಲ, ನಾನು ಸರಿ ಮಾಡ್ಕೊತೀನಿ. ನಿಮ್ಮಂಗೆ ಟ್ರೈ ಮಾಡೋಕೆ ನೋಡ್ತೀನಿ. ಬಾಯ್ ಬಾಯ್.